ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ. 100 ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾಳೆ ಮಧ್ಯಾಹ್ನ ತನಕ ಅವ್ರು ಹೇಳಲೇಬೇಕು. ಕಾಂಗ್ರೆಸ್ನವರು, ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ, ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು. ಯಾಕೆಂತಂದರೆ ಈಗ ನಾಳೆ ತನಕನೂ ಕೂಡ ಇವರು ಈ ಮಾತು ಹೇಳ್ಬೋದು. ನಾಳೆ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ, ಆ EVM ಮಿಷನ್ನಲ್ಲಿ ವ್ಯತ್ಯಾಸಗಳಿದೆ, ಹಂಗಾಗಿ ಆಕಸ್ಮಿಕವಾಗಿ ಮೋದಿಯವರು EVM ಮಿಷನ್ನೇ ಕೆಟ್ಟೋಗಿದೆ ಅಂತ ನಾಳೆ ಮಧ್ಯಾಹ್ನ ನಂತರ ಅವ್ರೇನು ಹೇಳ್ತಾರೆ ಅನ್ನೋದು ನಾನು ಈಗಲೇ ಹೇಳ್ತೀನಿ. ದೇಶದ ಜನರ ಹೃದಯವನ್ನು ಗೆದ್ದಿರೋಂಥ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ರಧಾನ ವಿಷಯ ಹಂಗಾಯ್ತು. ಕರ್ನಾಟಕ ರಾಜ್ಯದ ಈ ಸಮೀಕ್ಷೆ ಪ್ರಕಾರ ಅತಿ ಹೆಚ್ಚು ಸ್ಥಾನಗಳು ಬಿಜೆಪಿ ಸಿಗುತ್ತೆ. ಇದರಿಂದ ಬಿಜೆಪಿ ಬದಲಾವಣೆ ಆಗತ್ತಾ? ನೀವು ಹೇಳ್ತಾ ಇದ್ದೀರಿ ಬಿಜೆಪಿ ಒಂದಿಷ್ಟು ಮಾರ್ಪಾಡುಗಳ ಬದಲಾವಣೆ. ಬಿಜೆಪಿನಲ್ಲಿ ನಾವು ಕಳೆದ ಬಾರಿ 25 ಸೀಟ್ ಗೆದ್ದಿದ್ವಿ. ಆಗಲೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರವೇ ಇತ್ತು. ನೋಡೋಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಬರುತ್ತೆ, ಏನು ಕತೆ. ಬೇರೆ ಪಕ್ಷಗಳಿಗಿಂತ ಜಾಸ್ತಿ ನಾವು ಬರ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಈಗಾಗಲೇ ಸಮೀಕ್ಷೆಗಳ ಮುಖಾಂತರನೂ ಬಂದಿದೆ. ಆದರೂ ಕಾಂಗ್ರೆಸ್ಸು ಕೆಲವುದರಲ್ಲಿ 8 ಸೀಟ್ ತನಕ ಬಂದ್ಬಿಟ್ಟಿದೆ. ಅದೊಂದು ಆಶ್ಚರ್ಯ. ಗ್ಯಾರಂಟಿ ಕೈ ಹಿಡಿಯುತ್ತೋ ಕಾಲು ಹಿಡಿಯುತ್ತೋ ನನಗೆ ಗೊತ್ತಿಲ್ಲ. ನಾಳೆ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ ನಾಳೆ ತೀರ್ಮಾನ ಆಗುತ್ತೆ. ಎಷ್ಟು ಸೀಟ್ ಬರುತ್ತೆ, ಏನು ಕತೆ. ಬಿಜೆಪಿದೂ ಸೇರಿದ್ದೆ. ನಾನು ಹೇಳ್ತೀನಲ್ಲ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯವನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ. ಆದರೆ BJಪಿಯಲ್ಲಿರೋಂಥ ಏನು ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳಿದೆ, ಅದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ಮದೆಲ್ಲ ಅನೇಕರಿದೆ. ನಂದೊಬ್ಬಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಅನೇಕರ ಅಪೇಕ್ಷೆ ಇದೆ. ಈ ಕರ್ನಾಟಕ ರಾಜ್ಯದ ಚುನಾವಣಾ ಫಲಿತಾಂಶದ ಮೇಲೆ ಉಳಿದಿದ್ದೆಲ್ಲ ತೀರ್ಮಾನ ಆಗೋದಿದೆ. ಚುನಾವಣಾ ಆಯೋಗ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಇದ್ದಿದ್ದರೆ ನಾನು ಶಿವಮೊಗ್ಗದಲ್ಲಿ ನಡೆದಂಥ ಷಡ್ಯಂತ್ರ ನಡೆದಿದೆ ಚುನಾವಣೆಯ ಹಿಂದಿನ ದಿನವೇ ಏನು ಒಂದು ವಿಡಿಯೋ, ಸರಿ ಎಂಥ ವಿಡಿಯೋ, ಫೇಕ್ ವಿಡಿಯೋ. ಆ ಫೇಕ್ ವಿಡಿಯೋ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೇನೆ. ರಾಜ್ಯ ಚುನಾವಣಾ ಆಯೋಗದವರು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕಳಿಸಿದ್ದಾರೆ ಫೇಕ್ ವಿಡಿಯೋನ. ಜೊತೆಗೆ ಫೇಕ್ ಪತ್ರಿಕಾಗೋಷ್ಠಿಯ ಸುದ್ದಿ ವಿತ್ ಫೇಕ್ ಫೋಟೋ, ಅದನ್ನು ಕೂಡ ನಾನು ಏನು ಸುದ್ದಿ ಬಂದಿದೆ ಅದನ್ನು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದೀನಿ, ಅವರು ಕೇಂದ್ರಕ್ಕೆ ಕಳಿಸ್ಯಾರೆ. ಇಷ್ಟರೊಳಗೆ ಕೇಂದ್ರದಿಂದ ನನಗೆ ರಾಜ್ಯ ಚುನಾವಣಾ ಆಯೋಗದಿಂದ ನನಗೆ ಒಂದು ಉತ್ತರ ಬಂದಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿದ ಕಾಪಿ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಚುನಾವಣಾ ಆಯೋಗದಿಂದ ನನಗಿನ್ನೂ ಕೂಡ ಉತ್ತರ ಬಂದಿಲ್ಲ. ಅದಕ್ಕೋಸ್ಕರ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರೋಂಥ ಷಡ್ಯಂತ್ರ, ಮೋಸ, ಚುನಾವಣೆಯಲ್ಲಿ ನಡೆದಂಥ ಮೋಸದ ಬಗ್ಗೆ ತಕ್ಷಣ ಅವರು ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೂ ನಾನು ಒತ್ತಾಯ ಮಾಡ್ತೇನೆ. ಇನ್ನೂ ಅಕಸ್ಮಾತ್ ಅವರು ಒತ್ತಾಯ ಮಾಡಿದ್ದನ್ನು ಅಲ್ಲಿಂದ ಇನ್ನೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾನು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೋರ್ಟ್ಗೂ ಕೂಡ ಹೋಗೋನಿದ್ದೇನೆ.